ಹಲೋ ವೀಕ್ಷಕರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ತಿಮಿಂಗಳ ಅಂತಾನೆ ಹೇಳ್ತೀರಾ. ಆದರೆ ಅದಕ್ಕಿಂತ ಒಂದು ದೊಡ್ಡ ಪ್ರಾಣಿ ಸಮುದ್ರದಲ್ಲಿ ಅಡಗಿದೆ ಅನ್ನುವ ವಿಷಯ ನಿಮ್ಗೆ ಗೊತ್ತಾ? ಈ ಒಂದು ಪ್ರಾಣಿ ಪೌರಾಣಿಕದ ಒಂದು ಅದ್ಭುತ ಶಕ್ತಿ ಅಂತಾನೆ ಹೇಳಲಾಗಿದೆ. ಈ ಒಂದು ಪ್ರಾಣಿಯನ್ನ ಇದುವರೆಗೂ ಯಾರು ನೋಡಿಲ್ಲ. ಆದರೆ ಈ ಒಂದು ಪ್ರಾಣಿ ಸಮುದ್ರದಲ್ಲಿ ಅಡಗಿದೆ ಅಂತ ವಿಜ್ಞಾನಿಗಳು ಹೇಳಲಾಗುತ್ತಿದೆ. ಈ ಒಂದು ಪ್ರಾಣಿಯ ಹೆಸರು ಲಿವಿಯಾಥಾನ್ ಅಂತ. ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾಕಾರದ ಒಂದು ಪ್ರಾಣಿ. ಈ ಒಂದು ಪ್ರಾಣಿಯ ಬಗ್ಗೆ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಈ ಒಂದು ವಿಡಿಯೋವನ್ನ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರ ಡನ್. ಇದು ಸಮುದ್ರದ ದೈತ್ಯ ಪ್ರಾಣಿನ ಎನ್ನುವ ಡೌಟ್ ನಿಮಗೆ ಬಂದಿರಬಹುದು. ಹೌದು, ಇದು ಸಮುದ್ರದ ಅತ್ಯಂತ ದೈತ್ಯವಾದ ಪ್ರಾಣಿ. ಇದನ್ನ ದೇವರ ಕೋಪದ ರೂಪ ಅಂತ ಹೇಳಲಾಗಿದೆ. ಹಾಗೂ ಕೆಲವರು ಇದು ಕೇವಲ ಪೌರಾಣಿಕ ದಂತಕಥೆ ಅಂತ ಕೂಡ ಹೇಳ್ತಾರೆ. ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ಬನ್ನಿ, ಈ ತಡ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಲಿವಿಯಥಾನ್ ಒಂದು ಪೌರಾಣಿಕ ಪ್ರಾಣಿ, ಆದ್ದರಿಂದ ನಿಖರವಾದ ಸ್ಥಳದ ಬಗ್ಗೆ ಉಲ್ಲೇಖವಿಲ್ಲ. ಆದರೆ ವಿವಿಧ ಪೌರಾಣಿಕ ಕಥೆಗಳಲ್ಲಿ ಈ ಪ್ರಾಣಿ ಸಂಬಂಧಿಸಿದ ಸ್ಥಳಗಳ ಬಗ್ಗೆ ನಿಮಗೆ ತೋರಿಸ್ತೇನೆ. ಮೊದಲನೆಯದಾಗಿ ಮೆಡಿಟರೇನಿಯನ್ ಸಿ. ಪ್ರಾಚೀನ ಯಹೂದಿ ಮತ್ತು ಕ್ರಿಶ್ಚಿಯನ್ ಗ್ರಂಥಗಳ ಪ್ರಕಾರ ಲಿವಿಯಥಾನ್ ಪ್ರಾರಂಭದಲ್ಲಿ ಈ ಒಂದು ಸಮುದ್ರದಲ್ಲಿ ವಾಸಿಸುತ್ತಿತ್ತು. ಈ ಸಮುದ್ರದಲ್ಲಿ ಅದೆಷ್ಟೋ ಪೌರಾಣಿಕ ಕಥೆಗಳಿಗೆ ನೆಲೆ ನಿಂತಿದೆ. ಎರಡನೆಯದು ಅಟ್ಲಾಂಟಿಕ್ ಮಹಾಸಾಗರ. ಕೆಲವು ತೀರ್ಥಯಾತ್ರಿಕ ಕಥೆಗಳಲ್ಲಿ ಲಿವಿಯಾಥಾನ್ ಅನ್ನ ಅಟ್ಲಾಂಟಿಕ್ ಸಮುದ್ರದಲ್ಲಿ ಕಾಣಲಾಯಿತು ಎಂಬ ಉಲ್ಲೇಖಗಳಿವೆ. ಮೂರನೆಯದು ಭೂಮಿಯ ಆಳವಾದ ಸಮುದ್ರಗಳು. ಕೆಲವು ಪುರಾತನ ಕಥೆಗಳಲ್ಲಿ ಲಿವಿಯಾಥಾನ್ ಭೂಮಿಯ ಆಳವಾದ ಸಮುದ್ರದಲ್ಲಿ ಮರೆಯಾಗಿರುವುದಾಗಿ ಹೇಳಲಾಗಿದೆ. ನಾಲ್ಕನೆಯದು ಪೆಸಿಫಿಕ್ ಸಾಗರ ಅಥವಾ ಇಂಡಿಯನ್ ಮಹಾಸಾಗರ ಅಂತಾನೆ ಕರೀತಾರೆ. ಈ ಒಂದು ಮಹಾಸಾಗರದಲ್ಲಿ ಇನ್ನೂ ಅನಾವರಣವಾಗದ ಪ್ರದೇಶಗಳಲ್ಲಿ ಇದನ್ನು ಕಂಡು ಹಿಡಿಯಬಹುದೆಂಬ ಊಹೆಗಳಿವೆ. ಲಿವಿಯಾಥಾನ್ ಎಂಬ ಪದದ ಮೂಲ ಹೀಬ್ರೂ ಭಾಷೆಯ ಲಿವಿಯಾಥಾನ್ ಎಂಬ ಶಬ್ದದಿಂದ ಕರೆಯಲಾಗುತ್ತೆ. ಇದಕ್ಕೆ ಗುಜ್ಜುಗಟ್ಟಿದ, ಮೋಚಲಾಗದ ಅಥವಾ ಭಾರಿ ಎಂಬ ಅರ್ಥವಿದೆ. ಹೀಬ್ರೂ, ಕ್ರಿಶ್ಚಿಯನ್ ಬೈಬಲ್ ಮತ್ತು ಕೆಲವು ಪೌರಾಣಿಕ ಗ್ರಂಥಗಳಲ್ಲಿ ಈ ಸರ್ಪದ ಬಗ್ಗೆ ಉಲ್ಲೇಖಿಸಲಾಗಿದೆ. ಹೀಬ್ರೂ ಬೈಬಲ್ನಲ್ಲಿ, ವಿಶೇಷವಾಗಿ ಯೋಬಿನ ಪುಸ್ತಕದ 41ನೇ ಅಧ್ಯಾಯದಲ್ಲಿ ನೋಡಬಹುದು. ಹೀಬ್ರೂ ಬೈಬಲ್ ಇದು ಒಂದು ಯೋಬಿನ ಬುಕ್. ಇದರ 41ನೇ ಅಧ್ಯಾಯದ ಪ್ರಕಾರ ಲಿವಿಯಾಥಾನ್ ಒಂದು ಅಜೇಯ ಜೀವಿ. ಇದನ್ನ ಬಲೆಯಿಂದ ಹಿಡಿಯಲು ಸಾಧ್ಯವಿಲ್ಲ. ಇದರ ಚರ್ಮ ತುಂಬಾ ಬಲಿಷ್ಠವಾಗಿದೆ. ಇದರ ಬಾಯಿಯಿಂದ ಬೆಂಕಿಯನ್ನ ಸೃಷ್ಟಿಸುವಂತಹ ಒಂದು ಅದ್ಭುತ ಶಕ್ತಿ ಈ ಒಂದು ಲಿವಿಯಾಥಾನ್ಗೆ ಇದೆ. ಇಲ್ಲಿ ಇದನ್ನ ಭಯಾನಕ ಸಮುದ್ರದ ಜೀವಿಯಾಗಿ ವರ್ಣಿಸಲಾಗಿದೆ. ಬೈಬಲ್ನ ಪ್ರಕಾರ ಲಿವಿಯಾಥಾನ್ ಸಾಮಾನ್ಯ ಪ್ರಾಣಿಯಲ್ಲ, ಇದನ್ನು ದೇವರು ಮಾತ್ರ ನಿಯಂತ್ರಿಸಬಹುದು ಎಂದು ಹೇಳಿದ್ದಾರೆ. ಪ್ರಾಚೀನ ಯಹೂದಿ ಧರ್ಮದ ಪ್ರಕಾರ ಲಿವಿಯಾಥಾನ್ ಒಂದು ಜೋಡಿಯಾಗಿ ಸೃಷ್ಟಿಯಾಗಿದೆ. ಒಂದನ್ನು ದೇವರು ಸಂರಕ್ಷಿಸಿದ್ದಾರೆ, ಇನ್ನೊಂದನ್ನ ನಾಶ ಮಾಡಿದ್ದಾರೆ. ಕ್ರಿಶ್ಚಿಯನ್ ಪ್ರಚೋದಿತ ಪಠ್ಯಗಳಲ್ಲಿ ಲಿವಿಯಾಥಾನ್ ಅನ್ನು ಸೈತಾನನೊಂದಿಗೆ ಹೋಲಿಸಲಾಗಿದೆ. ಲಿವಿಯಾಥಾನ್ ದೇವರು ಮತ್ತು ಮನುಷ್ಯನ ಶತ್ರು ಅಂತ ಕೂಡ ವರದಿಯಾಗಿದೆ. ಇತ್ತೀಚಿನ ಸಂಶೋಧನೆಗಳು ಲಿವಿಯಾಥಾನ್ ಬಗ್ಗೆ ಭಿನ್ನವಾದ ದೃಷ್ಟಿಕೋನವನ್ನ ನೀಡುತ್ತದೆ. ಈ ಪೌರಾಣಿಕ ಪ್ರಾಣಿಯ ಹಿಂದಿನ ಸತ್ಯವನ್ನ ಪತ್ತೆ ಹಚ್ಚಲು ಕೆಲವು ವಿಜ್ಞಾನಿಗಳು ಇದನ್ನ ವಿಪುಲಾಕಾರವಾದ ಅಗರ್ ಮೆಗಾಲೋಡನ್ ಅಥವಾ ಪ್ಲಿಯೋಸೋಸಾರ್ ನಂತಹ ಪ್ರಾಕ್ಟೋ ಹಿಸ್ಟೋರಿಕ ಜೀವಿಗಳೊಂದಿಗೆ ಹೋಲಿಸುತ್ತಾರೆ. ಲಿವಿಯಾಥಾನ್ ಕೇವಲ ಒಂದು ಪೌರಾಣಿಕ ಕಥೆಯಾಗಿಲ್ಲ. ಹಲವಾರು ಸಿನಿಮಾಗಳು, ನಾವೆಲ್ಗಳು ಇದರಿಂದ ಪ್ರೇರಿತವಾಗಿವೆ. ಕೆಲವರು ಲಿವಿಯಾಥಾನ್ ಅನ್ನ ಮೆಗಲಡನ್ ಅಥವಾ ಪಿಲಾಸಾರ್ ಎನ್ನುವ ಒಂದು ದೈತ್ಯ ಆಕಾರದಿಂದ ಕೂಡಿದಂತಹ ಮೀನು ಎಂದು ಹೇಳುತ್ತಾರೆ. ಆದರೆ ಪುರಾಣಗಳಂತೆ ಇದು ಒಂದು ಕೇವಲ ಮೀನು ಅಲ್ಲ. ಇದು ನದಿಗಳನ್ನು ಕೂಡ ನಾಶ ಮಾಡಬಲ್ಲವಂತಹ ಒಂದು ಪ್ರಭಾವಶಾಲಿ ಜೀವಿಯಾಗಿದೆ. ಸಮುದ್ರದ ಆಳದಲ್ಲಿ
ಇನ್ನೂ ಹೆಚ್ಚಿನ ಅನಾವರಣಗೊಂಡಿರದ ಅಪಾಯ ಜೀವಿಗಳು ಇವೆ ಎಂದು ವಿಜ್ಞಾನಿಗಳು ಪರಿಗಣಿಸುತ್ತಿದ್ದಾರೆ. ಅಂತಹ ಒಂದು ಪೌರಾಣಿಕ ಪ್ರಾಣಿ ಈ ಒಂದು ಲಿವಿಯಾಥಾನ್. ಅದರ ಹಿಂದಿನ ಕಥೆಗಳು, ನಂಬಿಕೆಗಳು ಹಾಗೂ ಸಂಸ್ಕೃತಿಯ ಪ್ರಭಾವ ತೀರಾ ಅದ್ಭುತ. ನೀವು ಲೆವಿಯಾಥನ್ನ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಂತಹ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನಾನು ನಿಮಗೆ ಡೈಲಿ ಒಂದೊಂದು ವಿಡಿಯೋದಾಗಿ ಅಪ್ಲೋಡ್ ಮಾಡ್ತೀನಿ.